ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಹೆಣ್ಮಕ್ಳು ಚಿನ್ನವನ್ನು ತುಂಬ ಇಷ್ಟಪಟ್ಟು ತಗೊತಾರೆ. ಹಾಗೆ ತಗೊಂಡು ಅದನ್ನು ಅಲ್ಲಂದ್ರಲ್ಲೇ ಇಟ್ಬಿಡ್ತಾರೆ. ಅಂದರೆ ನೀವು ನೋಡ್ಬೋದು, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಾತ್ರೂಮಲ್ಲಿ ಇಟ್ಬಿಡೋದು, ಅಥವಾ ಅಡುಗೆ ಮನೇಲಿ ಇಟ್ಬಿಡೋದು, ಅಥವಾ ಏನು ಹೇಳ್ತೀವಿ ಓದೋ ಜಾಗದಲ್ಲಿ ಇಟ್ಬಿಡೋದು, ಅಥವಾ ಯಾವುದಾದ್ರೂ ಅಡುಗೆ ಮನೇಲಿ ಹಾಕುವಂಥ, ಅಂದರೆ ನಾವು ಏನು ಫುಡ್ ಇಂಡಿಗ್ರೀಡಿಯೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಸಾಮಾನು ಅಂತ ಏನು ಹೇಳ್ತೀವಿ, ಅಂಥ ಜಾಗದಲ್ಲಿ ಎಲ್ಲ ತೊಗೊಂಡು ಹೋಗಿ ಕೆಲವರು ಅಲ್ಲಲ್ಲೇ ಇಟ್ಬಿಡ್ತಾರೆ. ದಯವಿಟ್ಟು ಇಂತಹ ಸ್ಥಿತಿನ ಯಾರು ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಅಡ ಇಡುವಂತಹ ಪರಿಸ್ಥಿತಿ ಬರುತ್ತೆ ಒಡವೆಗೆ. ಯಾಕಂದರೆ ಈ ಒಡವೆ ಬಂದು ಶುಕ್ರನಿಗೆ ಕಾರಕ ಆಗಿರುತ್ತೆ, ಹಾಗೆ ಮಹಾಲಕ್ಷ್ಮಿಯ ಅಂಶ ಆಗಿರುತ್ತೆ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಮಹಾಲಕ್ಷ್ಮಿಗೆ ನಾವೇನು ಮಾಡ್ತೀವಿ, ಒಂದು ತಿರಸ್ಕಾರ ಮಾಡಿದಂತಹ ರೀತಿಯಾಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಪದೇ ಪದೇ ಒಡವೆಗಳು ಅಡ ಇಡಕ್ಕೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಮೂಗ್ಬೊಟ್ಟುನ, ಅಂದರೆ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಇಷ್ಟಪಟ್ಟು ತಗೊಳ್ತೀವಿ ಅಂತ ನಾನು ಹೇಳಿದೆ. ಈಗ ಒಂದು ಮೂಗ್ಬೊಟ್ಟು ಆಗಿರ್ಬೋದು, ಒಂದು ಬಳೆ ಆಗಿರ್ಬೋದು, ಒಂದು ಸರ ಆಗಿರ್ಬೋದು, ಅವ್ರೇನು ಅನ್ಕೋತಾರೆ, ದೊಡ್ಡವರಾದರೂ ಅಷ್ಟೇನೆ ಈ ವಸ್ತುನ ನಾನು ನನ್ನ ಮಕ್ಕಳಿಗಾದರೂ ಕೊಡಬೇಕು, ನನ್ನ ಸೊಸೆಂದಿರಿಗಾದರೂ ಕೊಡಬೇಕು, ಮಗನಿಗಾದರೂ ಕೊಡಬೇಕು ಅಂತ ಇರ್ತಾರೆ. ಬಟ್ ಆದರೆ ಕೆಲವರಿಗೆ ಕೊಡೋಕ್ಕೆ ಆಗಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನಾವು ತಂದಿರುವಂತಹ ನಕ್ಷತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ನಕ್ಷತ್ರಗಳು ಯಾವ ದಿನವನ್ನು ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಹಾಗಾಗಿ ನಾವು ಬಾತ್ರೂಮ್ ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಎಲ್ಲಂದ್ರಲ್ಲಿ ನಾವು ಏನು ಮಾಡಬೇಕು, ಈ ಒಡವೆಯನ್ನು ಇಡುವಂತಹ ಅದನ್ನು ತಪ್ಪಿಸ್ಬೇಕು, ಮೊದಲನೇದು. ಎರಡನೇದಾಗಿ ಏನು ಮಾಡಬೇಕು ಅಂತಂದರೆ, ಇಂತಹ ಒಡವೆಗೆ ಅಂತ ಹೇಳ್ಬಿಟ್ಟು ನಾವು ಒಂದು ಬಾಕ್ಸ್ನ ತಂದಿಟ್ಕೋಬೇಕು. ಅದನ್ನು ನೀವು ಮರದ ಬಾಕ್ಸ್ ಆಗಿರ್ಬೋದು, ಅಥವಾ ಏನು ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಲೇಟೆಸ್ಟ್ ಆಗಿ ಸಿಗುತ್ತಲ್ಲ, ಒಂಥರ ಸಿಲ್ವರ್ ಕೋಟೆಡ್ ಆಗಿರುವಂಥದ್ದು ಬಾಕ್ಸು. ಹಿಂದಿನ ಕಾಲದಲ್ಲಿ ನೀವು ನೋಡ್ಬೋದು, ಎಷ್ಟೋ ಜನ ನಮ್ಮ ಹಿರಿಕರು ಅಥವಾ ನಮ್ಮ ಅಜ್ಜಿದಿರು ಅವರೆಲ್ಲ ಏನು ಮಾಡೋರು ಅಂದರೆ, ಟ್ರಂಕ್ಗಳು ಅಥವಾ ಪೆಟ್ಟಿಗೆಗಳು ಅಂತ ಏನಿರ್ತಿತ್ತು ಅದರಲ್ಲಿ ಅವರ ಒಡವೆಯನ್ನು ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ಆ ಕೀನ ತೆಗೆದ್ಬಿಟ್ಟು ತಮ್ಮ ಸೊಂಟದಲ್ಲಿ ಇಟ್ಕೊಳ್ಳೋರು. ಅದಕ್ಕೆ ಅಂತ ಒಂದು ಸೇಫ್ಟಿ ಮೆಜರ್ ಮಾಡೋರು, ಅಥವಾ ಏನು ತನ್ನ ವಸ್ತುನ ತಾನು ಯಾರಿಗೂ ಕೊಡಬಾರ್ದು, ಇಂಥವ್ರಿಗೆ ಕೊಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿ ಇರ್ತಿತ್ತು. ನಾವು ಇವತ್ತಿನ ದಿನ ಆ ಥರ ಅಲ್ಲ. ಒಂದು ಮೂಗ್ಬೊಟ್ಟು ತೊಗೊಳಕ್ಕೂ ಇವತ್ತಿನ ದಿನದಲ್ಲಿ ಕಷ್ಟ ಇದೆ. ಯಾಕಂದರೆ ಗ್ರಾಮಿಗೆ 6,000ದಿಂದ 7,000 ಆಗೋಗಿದೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಮೊದಲಾಗಿ ಎಲ್ಲಂದರೆ ಅಲ್ಲಿಡಬಾರ್ದು. ಎರಡನೇದು ಬಂದ್ಬಿಟ್ಟು ಒಂದು ಬಾಕ್ಸಲ್ಲಿ ನೀವು ತಗೊಂಡು ಹೋಗ್ಬಿಟ್ಟು ಅದನ್ನು ಶುದ್ಧವಾಗಿ ತೊಳೆದು ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ ವಾರ್ಡ್ರೋಬು ಅಥವಾ ಬೀರು ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಇಡಬೇಕು. ಎರಡನೇದಾಗಿ ಒಡವೆನ ನೀವು ತೊಳಿಬೇಕು ಅಂತಂದಾಗ ವಾರದಲ್ಲಿ 3 ಬಾರಿ ಪ್ರತಿ ಬುಧವಾರ ತೊಳೆದ್ರೆ ಸಾಕು. ಎಷ್ಟೋ ಜನದ ಮನೆಯಲ್ಲಿ ಏನಾಗುತ್ತೆ ಅಂದರೆ, ತೊಗೊಂಡೋಗಿ ಅಂದರೆ ಒಡವೆಗಳು ತೊಗೊಂಡೋಗಿ ಅಡ ಇಟ್ಬಿಟ್ಟಿರ್ತಾರೆ. ತೊಗೊಂಡೋಗಿ ಅಡ ಇಟ್ಟದು ಅಲ್ಲದೆ ಇನ್ನೂ ಸ್ವಲ್ಪ ಮನೆಯಲ್ಲಿರುವಂಥ ಒಡವೆನ ಅಲ್ಲಿ ಇಲ್ಲಿ ಬೇಕಾಬಿಟ್ಟು ಇಡುವಂಥದ್ದು, ಆ ಥರ ಮಾಡ್ತಾರೆ. ದಯವಿಟ್ಟು ಅಂತಹ ಪರಿಸ್ಥಿತಿಯನ್ನು ಮಾಡಬಾರ್ದು. ಯಾಕಂದರೆ ಇದು ಮಹಾಲಕ್ಷ್ಮಿಯ ಅಂಶನೇ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ, ಪ್ರತಿ ಬುಧವಾರ ಬಂದು ಉಳಿದಿರುವಂತಹ ಒಡವೆಯನ್ನು ತೆಗೆದು, ಅಂದರೆ ಅಡ ಇಟ್ಟಿರೋದು ಅಲ್ಲದೆ ಬಾಕಿ ಒಡವೆಗಳು ಅಂತ ನಾವು ಏನು ಹೇಳ್ತೀವಿ, ಅದೊಂದು ಸಣ್ಣ ಉಂಗುರನೇ ಆಗಿರ್ಬೋದು, ಒಂದು ಸಣ್ಣ ಮೂಗ್ಬೊಟ್ಟೆ ಆಗಿರ್ಬೋದು, ಅದನ್ನು ನೀವು ಶುದ್ಧವಾದ ಅರಿಶಿಣ ಮತ್ತು ಉಪ್ಪಲ್ಲಿ ತೊಳಿಬೇಕು. ಮೂರನೇದಾಗಿ ತೊಳೆದ್ಬಿಟ್ಟು ಮಹಾಲಕ್ಷ್ಮಿಯ ಫೋಟೋದ ಮುಂದುಗಡೆನೆ ನೀವು ಇಟ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ, ಅದಕ್ಕೆ ಸಾಂಬ್ರಾಣಿಯನ್ನು ತೋರಿಸ್ಬೇಕು. ಸಾಂಬ್ರಾಣಿಯನ್ನು ತೋರಿಸ್ಬಿಟ್ಟು ಆ ನಂತರದಲ್ಲಿ ನೀವು ತಗೊಂಡು ನಿಮ್ಮ ವಾರ್ಡ್ರೋಬಲ್ಲಿ ಏನಿದೆ ವಾರ್ಡ್ರೋಬ್ ಹಾಕ್ಕೊಳ್ಳಿ. ಇಲ್ಲ ನಾನು ಅದನ್ನು ಧರಿಸ್ಕೋತೀನಿ ಅಂತ ಹೇಳಿದರೆ ಧರಿಸ್ಕೋಬೋದು. ಹಾಗಾಗಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರು ಈ ಪದ್ಧತಿಯನ್ನು ಮಾಡಬೇಕು ಅಂತ ಹೇಳ್ತೀನಿ. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾರೆ ಹೊರತು ಆ ಬಿಡಿಸ್ಕೊಂಡು ಬಂದಿರುವಂತಹ ಒಡವೆನ ಮತ್ತೆ ನಾವು ಉಳಿಸ್ಕೊಳ್ಬೇಕು ಅಂತ ಯಾವ ರೀತಿ ಅಂತ ಗೊತ್ತಿಲ್ಲ. ಯಾಕಂದರೆ ಕಷ್ಟ ಅಂತ ಹೇಳಿದಾಗ ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಇರ್ತದೆ. ವಿದ್ಯಾಭ್ಯಾಸಕ್ಕೆ ಇಡ್ಬೋದು, ಅಥವಾ ಮನೆ ಮಾರಾಟಕ್ಕೆ ಇರ್ಬೋದು, ಸೈಟ್ ಸೇಲ್ಗೆ ಇಡ್ಬೋದು, ಅಥವಾ ಏನು ಮಕ್ಕಳು ಮದುವೆಗೆ ಅಂತ ಇಡ್ಬೋದು, ಅಥವಾ ಗಂಡನ ಅನಾರೋಗ್ಯ ಅಥವಾ ಹೆಂಡತಿಯ ಅನಾರೋಗ್ಯ, ಅಂದರೆ ಸಮಸ್ಯೆಗಳು ಅಂತ ಬಂದಾಗ ನಮಗೆ ಹಲವಾರು ರೀತಿಯ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಮ್ಮ ಯಾವುದೇ ಸಮಸ್ಯೆ ಇರಲಿ, ತಂದಂತಹ ಒಡವೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು
ಆ ವಸ್ತುಗೂ ಒಂದು ಮರ್ಯಾದೆ ಕೊಟ್ಕೊಂಡು, ಯಾಕಂದ್ರೆ ಚಿನ್ನ ಅಂತ ಹೇಳಿದಾಗ ಅದಕ್ಕೂ ಒಂದು ಎನರ್ಜಿ ಇದೆ. ಅಂದ್ರೆ ನಮ್ಮ ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಒಂದು ಎನರ್ಜಿ ಇದೆ. ನೋಡಿದ್ರೆ ಅದು ಚಿನ್ನ ಅಂತ ಮಾತ್ರ ಅನ್ಕೋಬೇಡಿ, ಬರೀ ಅಲಂಕಾರಿಕ ವಸ್ತು ಅಂತ ಹೇಳ್ಬೇಡಿ, ಅದು ಮಹಾಲಕ್ಷ್ಮಿಯ ಸ್ವರೂಪನೇ ಆಗಿರೋದ್ರಿಂದ ನೀವೇನ್ ಮಾಡಬೇಕು, ಮಹಾಲಕ್ಷ್ಮಿಯ ಫೋಟೋದ ಹತ್ರ ಅರಿಶಿನ ಇಟ್ಟು ಶುದ್ಧಿಗೊಳಿಸಿ, ಆ ನಂತರದಲ್ಲಿ ಒಂದು ಕಲ್ಲುಪ್ಪು ಇಡಬೇಕು ಒಂದು ಬೌಲಲ್ಲಿ. ಅಂದ್ರೆ ಒಂದು ಬೌಲಲ್ಲಿ ಇನ್ನೊಂದು ಟಿಪ್ಸು ಅಂತಂದ್ರೆ ಒಡವೆಗಳನ್ನೆಲ್ಲ ಶುದ್ಧಗೊಳಿಸ್ಬಿಟ್ಟು, ಆ ನಂತರದಲ್ಲಿ ಮೂರನೇದು ಎಲ್ಲ ಒಡವೆಗಳನ್ನ ತೆಗೆದು ಇಡಬೇಕು. ಇಟ್ಟು ಆ ನಂತರ ದೀಪವನ್ನು ತೋರಿಸಿ ಆ ನಂತರ ಧರಿಸ್ಬೇಕು, ಇಲ್ಲ ತಗೊಂಡೋಗಿ ಬೀರುವಿನಲ್ಲಿ ಇಡಬೇಕು. ಈ ತರ ಮಾಡೋದ್ರಿಂದ ನೀವು ಪ್ರತಿ ಬಾರಿ ಅಡ ಇಡ್ತಾ ಇತ್ತು ಅಂತಂದ್ರೆ ಅದು ಅಡ ಇಡುವಂತಹ ಪರಿಸ್ಥಿತಿ ತಪ್ಪುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಇದು ನಾನು ಕೊಟ್ಟಿರುವಂತಹ ಪರಿಹಾರ ಆದ ನಂತರ ಅವರು ನನಗೆ ಹೇಳಿರುವಂಥದ್ದು, ಮೇಡಮ್ ಎಷ್ಟೋ ಸತಿ ಇಟ್ಟು ತಗೊಂಡು ಬರ್ತಾ ಇದ್ದೋ, ಇದನ್ನ ಮಾಡಿದ್ಮೇಲೆ ನಮಗೆ ಬೇರೆ ಯಾವುದೋ ರೂಪದಲ್ಲಿ ಲಕ್ಷ್ಮಿಯ ಕಟಾಕ್ಷ ಆಗಿದೆ ಅಂತ ಹೇಳಿರುವಂತಹ ಪರಿಹಾರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಪ್ರಿಯ ವೀಕ್ಷಕರು ಇದನ್ನು ಮಾಡ್ಕೋಬೇಕಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು.